ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಟೀ ಕಾಫಿ ಬದಲಾಗಿ ಗರಿಕೆ ಮತ್ತು ದಾಳಿಂಬೆ ಎಲೆ ಬಳಸ್ಕೊಂಡು ಒಂದು ಕಷಾಯ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕು. ಯಾವುದೇ ಕಷಾಯಕ್ಕಾದರೂ ಬೆಲ್ಲ ಹಾಕೊಂಡ್ರೆ ಕುಡಿಯೋಕ್ಕಾಗೋದು, ಇಲ್ಲಾಂದರೆ ಕುಡಿಯೋಕ್ಕಾಗೋದಿಲ್ಲ. ಹಾಗೆ ಬೆಳಗಿನ ತಿಂಡಿಗೆ ಪಾಲಕ್ ಸೊಪ್ಪು ಮತ್ತು ಮಶ್ರೂಮ್ ಸೇರಿಸಿ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವು, ಹಾಗೆ ಸ್ಪೈಸಿ ಮಸಾಲೆ ಐಟಮ್ಸು ಜೊತೆಗೆ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿನ ಸೇರಿಸಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಶ್ರೂಮು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲೆ ಐಟಮ್ಸು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಖಾರ ಸೇರಿಸಿ ಮಶ್ರೂಮ್ನ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಅದೇ ಕುಕ್ಕರ್ಗೆ ಸ್ಪೈಸಿ ಮಸಾಲೆ ಐಟಮ್ಸ್ ಹಾಕಿ ಈರುಳ್ಳಿನೂ ಸೇರಿಸ್ಕೊಂಡು ಹಸಿಮೆಣಸಿನ್ಕಾಯಿ ಸೇರಿಸಿ ಕರಿಬೇವು ಸೇರಿಸಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹಾಗೆ ಒಂದು 5 ನಿಮಿಷ ಬಿಟ್ಟು ಟೊಮೆಟೊ ಪ್ಯೂರಿ, ಇದರಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಸೇರಿಸಿದ್ದೀನಿ, ಫ್ರೈ ಮಾಡಿಕೊಂಡು ಹಾಗೆ ಮಸಾಲೆ ಐಟಮ್ಸ್ನ ಹಾಕಿ ಮಶ್ರೂಮು ಸೇರಿಸಿ ಒಂದು 5 ನಿಮಿಷ ಕೆಂಪಗಾಗೋ ಥರ ಹುರ್ಕೋಬೇಕು. ನಂತರ ನೆನೆಸಿಟ್ಟ 1/4 kg ಅಕ್ಕಿನ ಹಾಕಿದ್ದೀನಿ, 1 ಲೋಟ ಅಕ್ಕಿ ಹಾಕಿದ್ದೀನಿ. ಅಕ್ಕಿನೂ ಕೂಡ ಒಂದು 5 ನಿಮಿಷ ಹುರ್ಕೋಬೇಕು. ಇದಾದ ಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡಿಲ್ಲ, ಹಾಗೆ ಕೊತ್ತಂಬರಿನೂ ಇಲ್ಲ, ನೀವು ಹಾಕ್ಕೊಳ್ಳಿ ಬೇಕಾದರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಬೇಕು. ಯಾಕೆ ಅಂತಂದರೆ ಆವಾಗ ಮಸಾಲೆ ಎಲ್ಲ ಮೇಲೆ ಬರೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. 10 ನಿಮಿಷ ಆದಮೇಲೆ 2 ವಿಸಿಲ್ ಕೂಗಿಸ್ಕೊಂಡು ಬ್ಲೋ ಹೋದ್ಮೇಲೆ ತೆಗೆದು ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಪಾಲಕ್ ಮಶ್ರೂಮ್ ರೈಸ್ ರೆಡಿಯಾಗಿರುತ್ತೆ. ಇವತ್ತು ತುಂಬಾ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಅದ್ರ ಜೊತೆಗೆ ನಾನು ಇವತ್ತು 3 ವೆರೈಟಿ ಸ್ವೀಟ್ನ ಮಾಡಿದ್ದೀನಿ. ಇದು ಮಕ್ಕಳಿಗೂ ಚೆನ್ನಾಗಿರುತ್ತೆ. ಹಾಗೆ ಈಗ ರೀಸೆಂಟಾಗಿ ನಮ್ಮ ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ, ಆ ಹಬ್ಬಕ್ಕೆ ಮಧ್ಯಾಹ್ನದ ಹೊತ್ತಿಗೆ ನಾವು ನೈವೇದ್ಯಕ್ಕೆ ಇಡೋದು ಕೂಡ ತುಂಬಾ ಶ್ರೇಷ್ಠ ಅಂತ ಅನಿಸುತ್ತೆ. ನಾವು ಯಾವಾಗಲೂ ಇದೇ ಮಾಡ್ತೀವಿ. ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ರವೆಯಿಂದ ಮಾಡಿರೋ ಲಡ್ಡು ಅಂತನ್ಬೋದು, ಲಾಡು ಅಂತನ್ಬೋದು, ಇಲ್ಲ ಅಂತಂದರೆ ಕೇಸರಿ ಬಾತಿಂದ ಕೂಡ, ಕೇಸರಿ ಬಾತ್ ಅಂತ ತಿಳ್ಕೊಂಡು ಕೂಡ ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ವಿತಿನ್ 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ಕೊತೀನಿ. ಅದಕ್ಕೋಸ್ಕರ ಬೆಳಗಿನ ಪೂಜೆಗೆ ಸತ್ಯನಾರಾಯಣ ಸ್ವಾಮಿಗೆ ರವೆ ಸಜ್ಜಿಗೆನ ಮಾಡಿ ಇಡ್ತೀವಿ. ಅಮ್ಮನವ್ರಿಗೆ ಹೋಳಿಗೆ ಮಾಡ್ತೀನಿ ಬೆಲ್ಲದ ಹೂರಣದಿಂದ. ಮಧ್ಯಾಹ್ನ ಇನ್ನೊಂದು ಸಲ ಪೂಜೆ ಮಾಡಿದಾಗ 3 ಥರದ ಈ ಥರ ಪ್ರಸಾದಗಳನ್ನು ನೈವೇದ್ಯ ಮಾಡಿ ಆ ಅಮ್ಮನಿಗೆ ಅರ್ಪಣೆ ಮಾಡಿ ನಾವು ಪ್ರಸಾದದ ಥರ ಸ್ವೀಕರಿಸ್ತೀವಿ. ಅದಕ್ಕೋಸ್ಕರ ಸಮಯ ತುಂಬ ಕಡಿಮೆ ಇರೋದಕ್ಕೋಸ್ಕರ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾನು ಹೆಸರುಬೇಳೆನ ಕೂಡ ಬಳಸ್ಕೊಂಡು ಹೆಸರುಬೇಳೆ ತುಪ್ಪದ ಲಾಡುನ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ವಿತಿನ್ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಕೊಡ್ಬೋದು, ದೊಡ್ಡವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಹೆಸರುಬೇಳೆ 1 ಕಪ್ ತೊಗೊಂಡು ಬಾಣಲಿಗೆ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಬೆಲ್ಲ ಸೇರಿಸಿ ಮತ್ತೊಂದು ಸಲ ಪೌಡರ್ ಮಾಡಿಕೊಂಡು ಆ ಪೌಡರ್ಗೆ ತುಪ್ಪ ಸೇರಿಸ್ಕೊಂಡು ಹಾಲು ಸೇರಿಸ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು. ಎಲ್ಲ ಸೇರಿಸಿ ಚೆನ್ನಾಗಿ ಉಂಡೆ ಕಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಲಾಡು